ವಿಧಾನ ಪರಿಷತ್ಗೆ ಮತದಾನ ನಡೀತಾ ಇದೆ, ರಂಗೇರಿದೆ ಅಖಾಡ. ಮೂರು ಪಕ್ಷದ ಶಾಸಕರು ಬಿರುಸಿನ ವೋಟಿಂಗ್ ಮಾಡ್ತಾ ಇದ್ದಾರೆ. 7 ಸ್ಥಾನಗಳಿಗಾಗಿ ನಡೀತಾ ಇರುವಂತಹ ಮತದಾನ, 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ವಿಧಾನ ಪರಿಷತ್ ಮತದಾನದ ಅಖಾಡ ರಂಗೇರ್ತಾ ಇದೆ. ಮೂರು ಪಕ್ಷದ ಶಾಸಕರು ವೋಟಿಂಗ್ ಮಾಡ್ತಿದ್ದಾರೆ. 7 ಸ್ಥಾನ, 8 ಅಭ್ಯರ್ಥಿಗಳು. 210 ಶಾಸಕರಿಂದ ಪರಿಷತ್ ಚುನಾವಣೆಯಲ್ಲಿ ಮತ ಚಲಾವಣೆ. ಬಿಜೆಪಿಯ ಎಲ್ಲ 62 ಶಾಸಕರು ಮತದಾನ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿದ್ದಾರೆ. ಜೆಡಿಎಸ್ನ ಎಲ್ಲ 18 ಶಾಸಕರಿಂದಲೂ ಕೂಡ ಮತದಾನ ಪೂರ್ಣ ಆಗಿದೆ. ಕಾಂಗ್ರೆಸ್ಸಿನ 90 ಶಾಸಕರಿಂದ ಇಲ್ಲಿ ತನಕ ಮತದಾನ ಆಗಿರೋದು. ಕಾಂಗ್ರೆಸ್ಸಿನ ಪರ ಬಿಜೆಪಿಯ ಉಚ್ಚಾಟಿತ ಶಾಸಕರೇನಿದ್ದಾರೆ ಮತದಾನ ಮಾಡಿದ್ದಾರೆ. ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ಟಿ ಸೋಮಶೇಖರ್ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದಾರೆ. ಕಾಂಗ್ರೆಸ್ಸಿನ 90 ಶಾಸಕರು ಇಲ್ಲಿ ತನಕ ಮತದಾನ ಮಾಡಿರೋದು. 135 ಸ್ಥಾನ ಇದೆ ಕಾಂಗ್ರೆಸ್ಸಿಗೆ. 90 ಜನ ಇಲ್ಲಿ ತನಕ ಮತ ಚಲಾಯಿಸಿದ್ದಾರೆ. ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿಯ ಶಾಸಕರು ಮತ ಚಲಾವಣೆ ಮಾಡಿದರು. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೀತಾ ಇರುವಂತಹ ಚುನಾವಣೆ ಇದು. ಬೆಳಗ್ಗೆ 9 ಗಂಟೆಯಿಂದ ಮತದಾನ ಶುರುವಾಗಿದೆ. ಒಟ್ಟು 7 ಸ್ಥಾನಗಳಿಗಾಗಿ ಚುನಾವಣೆ ನಡೀತಾ ಇದೆ. ಕಣದಲ್ಲಿ 8 ಜನ ಅಭ್ಯರ್ಥಿಗಳಿದ್ದಾರೆ. ಸಂಖ್ಯಾಬಲ ಇಲ್ಲದಿದ್ರೂ ಕೂಡ ಪ್ರತಿಪಕ್ಷ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ರಣತಂತ್ರವನ್ನೇ ಹಿಡಿದಿದೆ. ಕಾಂಗ್ರೆಸ್ಸಿಗೆ ಬಿಜೆಪಿಯ 2 ಉಚ್ಚಾಟಿತ ಶಾಸಕರೇನಿದ್ದಾರೆ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಆತ್ಮಸಾಕ್ಷಿಯ ಮತ ಹಾಕಿದೀವಿ ಅಂತ ಹೇಳಿದ. ಬಿಜೆಪಿಯ ಯಾವ ನಾಯಕರು ಸೌಜನ್ಯಕ್ಕೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರು. ನಾವು ಆತ್ಮಸಾಕ್ಷಿ ಮತ ಹಾಕಿದ್ದೀವಿ. ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿದ್ದಾರೆ 2 ಬಿಜೆಪಿಯ ಉಚ್ಚಾಟಿತ ಶಾಸಕರು, ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್. ಕ್ಷೇತ್ರದ ಅಭಿವೃದ್ಧಿಯೇ ಮೊದಲ ಆದ್ಯತೆ ನಮಗೆ ಅಂತ ಹೇಳಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ಕೊಟ್ಟಿದ್ದಾರೆ. ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನ ಕೊಡೋದ್ರ ಬಗ್ಗೆ. ಕ್ಷೇತ್ರದ ಅಭಿವೃದ್ಧಿ ನಮಗೆ ಇಂಪಾರ್ಟೆಂಟು. ಅದರಲ್ಲೂ ಬಿಜೆಪಿಯ ಯಾರೊಬ್ರು ಕೂಡ ಸೌಜನ್ಯಕ್ಕೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ಫೋನ್ ಸಹ ಮಾಡಿಲ್ಲ ನಮಗೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಹಾಕಿದೀವಿ ಅಂತ ಹೇಳಿದ್ದಾರೆ. ಯತ್ನಾಳ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಲಿಂಗರಾಜ್ ಪಾಟೀಲ್ಗೆ ನಾನು ವೋಟ್ ಹಾಕ್ತೀನಿ ಅಂತ. ಆರ್ ಅಶೋಕ್ ಅವರ ಚೇಂಬರ್ನಲ್ಲಿದ್ದಾರೆ. 3 ಪಕ್ಷದ ಶಾಸಕರು ವೋಟಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವರ ವೋಟಿಂಗ್ ಬಹಳ ಕುತೂಹಲ ಅನಿಸ್ತಾ ಇತ್ತು. ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಬಿಜೆಪಿಯಿಂದ ಉಚ್ಚಾಟಿತರಾದವರು ಯತ್ನಾಳ್ ಇದ್ದಾರೆ. ಯಾರಿಗೆ ವೋಟ್ ಹಾಕ್ತಾರೆ? ಯತ್ನಾಳ್ ಹೇಳಿದ್ರು, ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ವೋಟ್ ಹಾಕೋದಿಲ್ಲ ಅಂತ ಮಾತಾಡ್ತಿದ್ದಾರೆ ಆರ್ ಅಶೋಕ್ ಅವ್ರ ಜೊತೆ. 7 ಸ್ಥಾನ, 8 ಅಭ್ಯರ್ಥಿಗಳು ಕಣದಲ್ಲಿದ್ದು ಒಂದ್ ರೀತಿ ಕುತೂಹಲ ಅಂತೂ ಇದೆ. ಯಾರ ವೋಟು ಯಾರಿಗೆ? ಸಂಜೆ ಫಲಿತಾಂಶ ಹೊರಬೀಳುತ್ತೆ. ಜೆಡಿಎಸ್ ನಲ್ಲಿರೋದು 18 ಶಾಸಕರಾದ್ರೂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಕೇಳಿದ್ರೆ ನಮ್ಮ ಶಾಸಕರು ಕಾಂಗ್ರೆಸ್ಸಿಗೆ ವೋಟ್ ಮಾಡಬಾರದು, ಆ ಕಾರಣಕ್ಕಾಗಿ ನಾವು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೀವಿ ಅಂತ ಅಂದ್ರು. ಮತ್ತೊಂದು ಕಡೆ ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ, ಕೊರತೆ ಇರುವಂತಹ ಮತಗಳನ್ನ ಪಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನೇ ಮಾಡಿದೆ. ಐದು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾದಂತಹ ಮತವನ್ನ ಹೊಂದಿಸಿದೆ ಕಾಂಗ್ರೆಸ್. ಮತದಾನ ಮಾಡದಂತಹ ಫೋಟೋಗಳನ್ನ ನೋಡ್ತಾ ಇದ್ದೀವಿ. ಜೆಡಿಎಸ್ನ ಎಲ್ಲ 18 ಶಾಸಕರು, ಬಿಜೆಪಿಯ ಎಲ್ಲ 62 ಶಾಸಕರು ವೋಟಿಂಗ್ ಮುಗಿಸಿದ್ದಾರೆ. ಕಾಂಗ್ರೆಸ್ಸಿನ 90 ಶಾಸಕರು ವೋಟಿಂಗ್ ಆಗಿದೆ. 135 ಶಾಸಕರಿದ್ದಾರೆ. ಇನ್ನು ಟೈಮ್ ಇದೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಪರಿಷತ್ ಚುನಾವಣೆ ತೀವ್ರ ಕುತೂಹಲ ಅನ್ನೋದಕ್ಕಿಂತ ಕಾಂಗ್ರೆಸ್ ತನಗೆ ಕೊರತೆ ಇರುವಂತಹ ಮತಗಳನ್ನ ಹೊಂದಾಣಿಕೆ ಮಾಡಿಕೊಂಡಿದೆ, ಹಾಗಾಗಿ ಅತಿ ಕುತೂಹಲ ಅಲ್ಲದೆ ಹೋದ್ರು ಕೆಲವರ ಮತ ಇದೆಯಲ್ಲ, ಯಾರಿಗೆ ಮತ ಹಾಕ್ತಾರೆ ಅದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿತ್ತು. ಸದ್ಯಕ್ಕೆ ಇಲ್ಲಿ ತನಕದ ಅಪ್ಡೇಟ್ಸ್ ಏನೇನು ಸಿಗ್ತಾ ಇದೆ? ಎಸ್, ಈಗಾಗಲೇ ನಡೀತಾ ಇರತಕ್ಕಂಥ ವಿಧಾನ ಪರಿಷತ್ ಚುನಾವಣೆ ಮತದಾನ ಬಹುತೇಕ ಅಂತ್ಯಕ್ಕೆ ಬಂದು ತಲುಪಿದೆ. ಇನ್ನು 10ರಿಂದ 12 ಜನ ಸದಸ್ಯರಷ್ಟೇ ಬಾಕಿ ಇರತಕ್ಕಂಥದ್ದು. ಬಿಜೆಪಿ ಕಡೆಯಿಂದ ಮತ ಹಾಕಬಹುದಾದಂಥ ಯತ್ನಾಳ್ ಒಬ್ಬರು ಬಾಕಿ ಇದ್ದಾರೆ. ಈಗ ಅವರು ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಕೊಠಡಿಗೆ ಆಗಮಿಸಿದ್ದಾರೆ. ಪ್ರತ್ಯೇಕವಾಗಿ ಮಾತುಕತೆ ಮುಂದುವರೆದಿದೆ. ಅವರು ಬಿಜೆಪಿ ಅಭ್ಯರ್ಥಿಯನ್ನು ಬೆಂಬಲಿಸ್ತಾರೆ. ಲಿಂಗರಾಜ್ ಪಾಟೀಲ್ ಅವರಿಗೆ ಲಿಂಗರಾಜ್ ಪಾಟೀಲ್ ಅವರಿಗೆ ಈಗಾಗಲೇ ಮತ ಹಾಕೋದಾಗಿ ಅವರು ನಿತಿನ್ ನಬೀನ್ ಅವರಿಗೆ ಪತ್ರವನ್ನು ಬರೆದು ಕೂಡ ಈಗಾಗಲೇ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ನಾನು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗೆ ಮತವನ್ನು ಹಾಕ್ತೇನೆ ಅಂತೇಳಿ. ಹಾಗಾಗಿ ಯತ್ನಾಳ್ ಅವರು ಬಾಕಿ ಇದ್ದಾರೆ. ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಮತವನ್ನು ಹಾಕ್ತಾರೆ. ಇನ್ನು ಕಾಂಗ್ರೆಸ್ಸಿಂದ ಸರಿಸುಮಾರು 95% ವೋಟಿಂಗ್ ಇಲ್ಲ ಆಲ್ರೆಡಿ ಆಗಿದೆ. ಯಾಕೆಂತಂದರೆ ಈಗಾಗಲೇ 10ರಿಂದ 12 ಜನ ಬಾಕಿ ಹೊರತುಪಡಿಸಿದರೆ ಉಳಿದೆಲ್ಲ ಶಾಸಕರು ಕೂಡ ಮತವನ್ನು ಹಾಕಿದ್ದಾರೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಳಗೊಂಡಂತೆ ಕೆಲ ಸಚಿವರು ಮತ್ತು ಪ್ರಮುಖರಷ್ಟೇ ಬಾಕಿ ಇರತಕ್ಕಂಥದ್ದು. DCM ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದ ಕೆಲವರಷ್ಟೇ ಇನ್ನು ಮತ ಹಾಕಬೇಕಾಗಿರ್ತಕ್ಕಂಥದ್ದು. ಈಗ ಬರ್ತಿರುವಂಥ ಮಾಹಿತಿ ಪ್ರಕಾರ ಎಲ್ಲವೂ ಅಂದುಕೊಂಡಂತೆ ಆಗ್ತಾ ಇದೆ. ಆದರೆ ಕೆಲವರ ಮತದ ಬಗ್ಗೆ ಸಹಜವಾಗಿರುವಂಥ ಅನುಮಾನ ಇದೆ. ಈ ಆತ್ಮಸಾಕ್ಷಿ ಅಂತಕ್ಕಂಥದ್ದೇನಿದೆ, ಆತ್ಮಸಾಕ್ಷಿ ತಕ್ಕಂತೆ ಮತ ಹಾಕಿದ್ದೇನೆ ಅಂತ ಹೇಳಿಕೊಟ್ಟಿರ್ತಕ್ಕಂಥ GT ದೇವೇಗೌಡ ಇರ್ಬೋದು, ಅಥವಾ ಯಾವುದೇ ನಾಯಕರು ಅಂದರೆ ಅರಬೈಲು ಶಿವರಾಮ್ ಹೆಬ್ಬಾರ್ ಇರ್ಬೋದು, ST ಸೋಮಶೇಖರ್ ಇರ್ಬೋದು, ಇವರೆಲ್ಲರೂ ಕೂಡ ಯಾರಿಗೆ ಮತ ಹಾಕಿದ್ದಾರೆ ಅಂತಕ್ಕಂಥ ಸಹಜವಾದ ಕುತೂಹಲ ಇದ್ದೇ ಇದೆ. ಈಗ ಗಮನಿಸಿದ ಹಾಗೆ ನಾವು ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಕಾಂಗ್ರೆಸ್ ಅಭ್ಯರ್ಥಿನ ಬೆಂಬಲಿಸಿರ್ತಕ್ಕಂಥ ಭಾಳ ಸ್ಪಷ್ಟವಾಗಿದೆ. ಅವರು ಮತದಾನದ ಬಳಿಕೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಕಾಂಗ್ರೆಸ್ ನಮ್ಮ ರಿಕ್ವೆಸ್ಟ್ ಮಾಡೋದ ಕಾರಣಕ್ಕಾಗಿ ನಾವು ಅವ್ರನ್ನ ಬೆಂಬಲಿಸ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಆತ್ಮಸಾಕ್ಷಿ ತಕ್ಕಂತೆ ಮತ ಹಾಕಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಇನ್ನೊಂದು ಭಾಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದರೆ ಯತ್ನಾಳ್ ಯಾರಿಗೆ ಮತವನ್ನು ಹಾಕ್ತಾರೆ ಅಂತಕ್ಕಂಥದ್ದು. ಈಗ ನಾವು ಗಮನಿಸ್ಬೋದು, ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರ ಕೊಠಡಿಗೆ ಬಂದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ತಾನೇ ಮತವನ್ನು ಹಾಕ್ಲಿಕ್ಕೆ ಬರ್ತಾ ಇದ್ದಾರೆ. ಅಂದರೆ ನಾವು ಗಮನಿಸ್ಬೋದು, ಅವರು ವಿಧಾನಸೌಧ ಕಾರಿಡಾರಲ್ಲಿ ಬರ್ತಾ ಇರೋ ಒಂದು ವಿಜುವಲ್ ಗಮನಿಸ್ಬೋದಾಗಿದೆ. ಸೊ ಅವರು ಈಗ ನಾನು BJP ಅಭ್ಯರ್ಥಿನ ಬೆಂಬಲಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗಾಗಿ ಅವರು BJP ಅಭ್ಯರ್ಥಿಗೆ ಮತ ಹಾಕೋ ಸಂಬಂಧಪಟ್ಟಾಗಿ ನಿತಿನ್ ನಬೀನ್ ಅವರಿಗೆ ಆಲ್ರೆಡಿ ಪತ್ರವನ್ನು ಕೂಡ ಕೊಟ್ಟಿದ್ರು. ಅವರು ನಿತಿನ್ ನಬೀನ್ ಅವರಿಗೆ ಪತ್ರವನ್ನು ಬರೆದಿದ್ರಿ ಸರ್, ನಬೀನ್ ಅವರಿಗೆ ಪತ್ರ ಬರೆದಿದ್ರಿ ಸರ್, BJP ಓಟ್ ಹಾಕ್ತೀರಾ ಸರ್? ಸೊ ಇದು ಈಗಾಗಲೇ ಯತ್ನಾಳ್ ಹೇಳ್ತಾ ಇರ್ತಕ್ಕಂಥ, ಯಾಕಂದರೆ ನಾನು ಈಗಾಗಲೇ ಅವ್ರು ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ, ನಾನು BJPಗೆ ಬೆಂಬಲವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಅಷ್ಟರ ಮಟ್ಟಿಗೆ ಕ್ಲಾರಿಟಿ ಇದೆ ಅದು, ಅಂದರೆ ನಾನು ಯಾರಿಗೆ ಮತ ಹಾಕಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ಕ್ಲಾರಿಟಿ ಅವರಲ್ಲಿ ಇದೆ. ಹಾಗಾಗಿ ಅವರು ನಾನು ಪತ್ರ ಬರೆದಿದ್ದೇನೆ, ನಾನು BJPಗೆ ಓಟ್ ಹಾಕ್ತೇನೆ ಅಂತ ಆಲ್ರೆಡಿ ಈಗಾಗಲೇ ಹೇಳಿದ್ದಾರೆ. ನಾವು ಅದನ್ನು ವಿಜುವಲಲ್ಲಿ ಕೂಡ ಗಮನಿಸಿದ್ದೇವೆ. ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಜೊತೆ ಚರ್ಚೆ ಮಾಡಿ ನೇರವಾಗಿ ಅವರಲ್ಲಿಂದ ಈಗ ಮತವನ್ನು ಹಾಕ್ಲಿಕ್ಕೆ ತೆರಳಿದ್ದಾರೆ. ಅವರೀಗ BJP ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ ಅವರಿಗೆ ಮತವನ್ನು ಹಾಕ್ತಾರೆ. ಎಲ್ಲ 30-30 ಅಂತ ಹೇಳಿ ಈಗಾಗಲೇ ನಿಗದಿ ಮಾಡಿದಾಗೆ BJP 2 ಅಭ್ಯರ್ಥಿಗಳು, ಕೌಟಿಲ್ಯ ಅವರಿಗೆ 30 ಮತಗಳು, ರಘು ಕೌಟಿಲ್ಯ ಅವರಿಗೆ 30 ಮತಗಳು ಮತ್ತು ಲಿಂಗರಾಜ್ ಪಾಟೀಲ್ ಅವರಿಗೆ 30 ಮತಗಳನ್ನು ಹಾಕಬೇಕು ನಿರ್ಧಾರ ಮಾಡಿದ್ರು. ಆ 30 ಮತಗಳನ್ನು ಹಾಕಲಾಗಿದೆ. ಭಾಳ ಮುಖ್ಯವಾಗಿ ಅಂದರೆ 60 ಮತಗಳ ಆದ ನಂತರ ಹೆಚ್ಚುವರಿ ಉಳಿತಕ್ಕಂಥ BJPಯ 3 ಮತಗಳು, ಅಂದರೆ ರೆಡ್ಡಿ ಸೇರಿದಾಗೆ ಒಟ್ಟು 3 ಮತಗಳು, ಆ 3 ಮತಗಳನ್ನು JDSಗೆ ಹಾಕಬೇಕು ಅಂತಕ್ಕಂಥ ನಿರ್ಧಾರ ತೆಗೆದುಕೊಂಡು ಅದರಂತೆ ಅವರು ನಿರ್ಧಾರವನ್ನು ಮಾಡಿ ಈಗಾಗಲೇ JDS ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಮತವನ್ನು ಕೂಡ ಹಾಕಿದ್ದಾರೆ. ಜೊತೆಗೆ 60 ಸೆಕೆಂಡ್ ಪ್ರಿಫರೆನ್ಸ್ ವೋಟ್, ಅಂದರೆ ಲಿಂಗರಾಜ್ ಪಾಟೀಲ್ ಮತ್ತು ಏನು ರಘು ಕೌಟಿಲ್ ಅವರಿಗೆ ಮತ ಹಾಕಿರ್ತಕ್ಕಂಥ ಮೊದಲ ಪ್ರಸಿದ್ಧ ಮತಗಳನ್ನು ಹಾಕಿರ್ತಕ್ಕಂಥ ಎಲ್ಲ 60 ಜನರು ಕೂಡ JDSನ ಅಭ್ಯರ್ಥಿಗೆ ಗೋವಿಂದರಾಜ್ ಅವರಿಗೆ ಸೆಕೆಂಡ್ ಪ್ರಿಫರೆನ್ಸ್ ವೋಟನ್ನು ಹಾಕಿದ್ದಾರೆ. ಅಂದರೆ ಸಂಖ್ಯಾಬಲದ ಆಧಾರದಲ್ಲಿ ನೋಡೋದಾದರೆ JDS ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಒಂದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಈ ಮತದಾನ ಏನಿದೆ ಕ್ಲೈಮ್ಯಾಕ್ಸ್ ಅಂತ ಬಂದು ತಲುಪಿದೆ. ಶಿವರಾಮ್ ಹೆಬ್ಬಾರ್, ST ಸೋಮಶೇಖರ್, ಯತ್ನಾಳ್, ಜನಾರ್ದನ್ ರೆಡ್ಡಿ, GT ದೇವೇಗೌಡ, ಸೊ ಇವರ ಮತಗಳ ಬಗ್ಗೆ ಸಹಜವಾದ 10 ಅನುಮಾನಗಳು, ಸಂಶಯಗಳು ಇದ್ದೇ ಇದೆ. ಆದರೆ ಕಾಂಗ್ರೆಸ್ನ ಪರವಾಗಿ ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್ ಮತ ಹಾಕಿರ್ತಕ್ಕಂಥದ್ದು ಸ್ಪಷ್ಟವಾಗಿದೆ. GT ದೇವೇಗೌಡರು ಯಾರಿಗೆ ಮತ ಹಾಕಿದ್ದಾರೆ ಅಂತಕ್ಕಂಥ ಕುತೂಹಲ ಇನ್ನೂ ಕೂಡ ಇದೆ. ಅವರು ನಾನು JDS ಅಭ್ಯರ್ಥಿಗೆ ಮತವನ್ನು ಹಾಕಿದ್ದೇವೆ ಅಂತೇಳಿ ಆಫ್ ದಿ ರೆಕಾರ್ಡ್ ಹೇಳಿದ್ರು ಕೂಡ ಮತಗಳ ಎಣಿಕೆಯ ನಂತರ ಗೊತ್ತಾಗುತ್ತೆ. JDSಗೆ 18 ಮತಗಳಿಂದ ಹೆಚ್ಚುವರಿಯಾಗಿ BJP ಕೊಡ್ತಕ್ಕಂಥ 3 ಮತಗಳು ಸೇರಿದಾಗ 21 ಮತಗಳು. ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಏನ್ ಲೆಕ್ಕಾಚಾರ ಹಾಕಿತ್ತು ಆ ಪ್ಲಾನ್ ಪ್ರಕಾರನೇ ನಡೀತಾ ಇದೆಯಾ? ಎಸ್, ಈಗ ನಾವಿಲ್ಲಿ ಗಮನಿಸಬೇಕಾಗಿದ್ದ ಒಂದು ವಿಚಾರ ಅಂತಂದರೆ, ಯಾವ ಪಕ್ಷ ಆಡಳಿತದಲ್ಲಿರುತ್ತೋ ಆಡಳಿತಾರೂಢವಾಗಿರ್ತಕ್ಕಂಥ ಪಕ್ಷ ನಿಜವಾಗ್ಲೂ ಕೂಡ ಅದು ಚುನಾವಣೆಗೆ ಏನು ಬೇಕೋ ಅದರ ಪ್ಲಾನನ್ನು ಕೂಡ ಮಾಡ್ಕೊಳ್ಳುತ್ತೆ. ನಾವೀಗ ಶಿವರಾಮ್ ಹೆಬ್ಬಾರ್ ಮಾತಾಡಿಸಿದಾಗಲೂ ಕೂಡ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದರೆ, ನಾನು ಓಟನ್ನು ಹಾಕ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೆ. ಅಂದರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಮಿಷಗಳನ್ನು ಕೂಡ ಇದು ಶಾಸಕರಿಗೆ ಒಡ್ತಕ್ಕಂಥ ಅವಕಾಶ ಇರತಕ್ಕಂಥದ್ದು ಆಡಳಿತಾರೂಢವಾಗಿರ್ತಕ್ಕಂಥ ಪಕ್ಷಗಳಿಗೆ ಮಾತ್ರ.
ಸೊ ಹಾಗಾಗಿ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥ ಕಾರಣಕ್ಕಾಗಿ ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಏನು ಸಮ್ಮೇಳನ ಸಭಾಂಗಣದಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ನಿರ್ದೇಶನ ಕೊಟ್ಟು ವೋಟನ್ನು ಹಾಕಿಸ್ತಾ ಇದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಒಂದು ಕ್ಲಾರಿಟಿ. ಈಗ ಮಾಜಿ ಸಿ ಎಂ ಆಗಿ ಸಿದ್ದರಾಮಯ್ಯನವರು ಕೂಡ ವೋಟ್ ಹಾಕಿ ಹೋಗಿದ್ದಾರೆ. ಅವರು ವಿನಯ್ ಕಾರ್ತಿಕ್ ಅವರ ಪರವಾಗಿ ವೋಟ್ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಇದೆ. ಯಾಕಂದರೆ ಆ ಲೀಸ್ಟ್ ಪ್ರಕಾರ ಅವರು ವಿನಯ್ ಕಾರ್ತಿಕ್ ಅವ್ರಿಗೆ ವೋಟ್ ಹಾಕಬೇಕಾಗಿತ್ತು. ಹಾಗೆ ಅವರು ರಾಜಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಈಗಾಗಲೇ ಕೊನೆ ಹಂತದಲ್ಲಿ ಬಂದು ವೋಟನ್ನು ಹಾಕಿ ಹೋಗಿದ್ದಾರೆ. ಕಾಂಗ್ರೆಸ್ಗೆ ಸಂಖ್ಯಾಬಲ ಎಷ್ಟು ಬೇಕೋ ಅಷ್ಟಿದೆ ಮತ್ತು ಸೆಕೆಂಡ್ ಪ್ರಿಫರೆನ್ಸ್ ವೋಟ್ ಇರುವಂಥ ಕಾರಣಕ್ಕಾಗಿ ಅವರ 5ನೇ ಅಭ್ಯರ್ಥಿನ ಗೆಲ್ಸ್ಕೊಳ್ಳಿಕ್ಕೆ ಏನೇನು ಬೇಕೋ ಆ ಪ್ಲಾನನ್ನು ಮಾಡ್ಕೊಂಡಿದ್ರೆ ಆ ಪ್ಲಾನ್ ಒಂದು ಹಂತದಲ್ಲಿ ಸಕ್ಸಸ್ ಆಗಿದೆ ಅಂದರೂ ಕೂಡ ತಪ್ಪಾಗಲಾರದು. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.